ಸೈಡ್ ಪ್ರೊಫೈಲಿಗೆ ಬಂದ್ರೆ ಓವರ್ ಆಲ್ ಪ್ರೊಫೈಲ್ ಏನ್ ಬಹಳ ವ್ಯತ್ಯಾಸ ಕಾಣಿಸೋದಿಲ್ಲ. ಒಂದು ಇವಾಗ ಎದ್ದು ಕಾಣೋದು ಅಂದ್ರೆ ಆ ಶೋಲ್ಡರ್ ಲೈನ್ ಏನಾಗಿದೆ, ಆ ಕ್ಲಾಂಪ್ ಶೆಲ್ ಅಂತ ಮುಂದ್ಗಡೆ ಬಾನೆಟ್ ಮಾತಾಡಿದ್ವಿ, ಅದರಿಂದ ಶುರುವಾಗೋ ಆ ಶೋಲ್ಡರ್ ಲೈನ್ ಆಲ್ ದ ವೇ ಹಿಂದ್ಗಡೆ ಟೈಲ್ ಲ್ಯಾಂಪ್ ವರೆಗೂ ಹೋಗುತ್ತೆ. ಅದೊಂಥರ ಎದ್ದು ಕಾಣುತ್ತೆ, ಒಂದು ಕ್ಯಾರೆಕ್ಟರ್ ಕೊಡುತ್ತೆ ಗಾಡಿಗೆ. ಅದಲ್ಲದೆ ಅಲಾಯ್ ವೀಲ್ ಡಿಸೈನ್ ಸ್ವಲ್ಪ ಚೇಂಜ್ ಆಗಿದೆ. ಇನ್ನು 15 ಇಂಚ್ ಅಲಾಯ್ ವೀಲ್ಸ್ ಏನೇ ಇರೋದು, ಆದ್ರೆ ಇವಾಗ ಡ್ಯೂಯಲ್ ಟೋನ್ ಫಿನಿಶ್ ಕೊಡ್ತಾರೆ. ಸೊ ಈ ಬ್ಲಾಕ್ ಅಂಡ್ ರೆಡ್ ಕಾಂಬಿನೇಷನ್ ಜೊತೆಗೆ ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ. ಈ ಗಾಡಿದು ಡೈಮೆನ್ಷನ್ಸ್ ಏನು ವ್ಯತ್ಯಾಸ ಆಗಿಲ್ಲ ಸೈಡ್ ಇಂದ ಸಹ. ಆ ಬಂಪರ್ ಸ್ವಲ್ಪ ರೀಡಿಸೈನ್ ಆಗಿರೋದ್ರಿಂದ ಇನ್ನೊಂದು ಕೆಲವು ಮಿಲಿಮೀಟರ್ ಸ್ವಲ್ಪ ಉದ್ದ ಆಗಿದೆ, ಬಟ್ ಅದು ಲೆಕ್ಕಕ್ಕೆ ಬರೋದಿಲ್ಲ. ಹೌದು, ವೀಲ್ ಬೇಸ್ ಆಗ್ಲಿ ಅಥವಾ ಓವರ್ ಆಲ್ ಕಾರ್ ಲೆಂತ್ ಆಗ್ಲಿ ತುಂಬಾನೇ ಏನು ಚೇಂಜಸ್ ಇಲ್ಲ. ಇನ್ನೊಂದು ಬದಲಾವಣೆ ಅಂದ್ರೆ ಹಿಂದ್ಗಡೆ ಡೋರ್ ಅಲ್ಲಿ ಫುಲ್ ಟೈಪ್ ಡೋರ್ ಹ್ಯಾಂಡಲ್ ಇವಾಗ ಸ್ಟ್ಯಾಂಡರ್ಡ್ ಇದು ವಾಪಸ್ ಬಂದಿದೆ. ಮುಂಚೆ ಇಲ್ಲಿ ಸೈಡ್ ಅಲ್ಲಿ ಇರ್ತಾ ಇತ್ತು, ಡೋರ್ ಹ್ಯಾಂಡಲ್ ಎಲ್ಲಿದೆ ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಇಲ್ಲಿ ಗ್ಲಾಸ್ ಪಕ್ಕ ಇರ್ತಾ ಇತ್ತು, ಇವಾಗ ಸ್ಟ್ಯಾಂಡರ್ಡ್ ಪೊಸಿಷನ್ಗೆ ಕೆಳಗಡೆ ಬಂದಿದೆ.